ಹಾಯ್ ಹಲೋ ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ಕ್ಲಾಸ್ ಒಳಗೆ ನಾವು ಟೈಪ್ಸ್ ಆಫ್ ಡೆವಲಪ್ಮೆಂಟನ್ನು ನೋಡೋಣ. ಟೈಪ್ಸ್ ಆಫ್ ಡೆವಲಪ್ಮೆಂಟ್ ಫಸ್ಟ್ ಫಿಸಿಕಲ್ ಡೆವಲಪ್ಮೆಂಟ್ ಒಂದಾಗಿತ್ತು. ನೆಕ್ಸ್ಟ್ ಯಾವ್ದು ಬರ್ತೈತಪ್ಪ ಅಂತಂದ್ರೆ ಕಾಗ್ನಿಟಿವ್ ಡೆವಲಪ್ಮೆಂಟ್, ಬೌದ್ಧಿಕ ವಿಕಾಸ ಅಂತ ಬರ್ತೈತಿ. ಡೆವಲಪ್ಮೆಂಟ್ ಆಫ್ ಇಂಟೆಲೆಕ್ಚುವಲ್ ಎಬಿಲಿಟೀಸ್ ಸಚ್ ಆಸ್ ಥಿಂಕಿಂಗ್, ರೀಸನಿಂಗ್, ಇಮ್ಯಾಜಿನೇಷನ್, ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಮೆಮೊರಿ. ಇವೆಲ್ಲ ಎಬಿಲಿಟಿ ಒಳಗೆ ಥಿಂಕಿಂಗ್, ರೀಸ್ನಿಂಗ್, ಇಮ್ಯಾಜಿನೇಷನ್, ಪ್ರಾಬ್ಲಮ್ ಸಾಲ್ವಿಂಗ್, ಮೆಮೊರಿ ಇದ್ರೊಳಗೆಲ್ಲ ವಿಕಾಸ ಆಗ್ತೈತಿ. ಅದಕ್ಕೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಹೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ಎಮೋಷ್ನಲ್ ಡೆವಲಪ್ಮೆಂಟ್ ಯಾವುದಪ್ಪ ಅಂತಂದ್ರೆ ಎಮೋಷ್ನಲ್ ಡೆವಲಪ್ಮೆಂಟ್, ಭಾವನಾತ್ಮಕ ವಿಕಾಸ ಅಂತ ಬರ್ತೈತಿ. ಎಬಿಲಿಟಿ ಟು ರಿಕಗ್ನೈಸ್, ಎಕ್ಸ್ಪ್ರೆಸ್ ಆ್ಯಂಡ್ ಕಂಟ್ರೋಲ್ ಓವರ್ ಅವರ್ ಎಮೋಷನ್ಸ್. ಎಮೋಷನ್ಸ್ ಮೇಲೆ ಕಂಟ್ರೋಲ್, ಎಕ್ಸ್ಪ್ರೆಸ್ ಮಾಡೋದು, ರಿಕಗ್ನೈಸ್ ಮಾಡೋದು ಮತ್ತು ಭಾವನೆಗಳ ಮೇಲೆ ಕಂಟ್ರೋಲ್ ಹೊಂದೋದಕ್ಕೆ ನಾವು ಭಾವನಾತ್ಮಕ ವಿಕಾಸ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಸೋಷಿಯಲ್ ಡೆವಲಪ್ಮೆಂಟ್, ಸಾಮಾಜಿಕ ವಿಕಾಸ. ಎಬಿಲಿಟಿ ಟು ಅಕೊಮೊಡೇಟ್ ಒನ್ಸೆಲ್ಫ್ ಅಕಾರ್ಡಿಂಗ್ ಟು ದ ನೀಡ್ಸ್, ವ್ಯಾಲ್ಯೂಸ್ ಆ್ಯಂಡ್ ನಾರ್ಮ್ಸ್ ಆಫ್ ದ ಸೊಸೈಟಿ such as cooperation and leading healthy relations with people. Ability to accommodate oneself according to the needs, values and norms of the society ಅಂತಂದ್ರೆ ಸೊಸೈಟಿಗೆ ಹೊಂದ್ಕೊಳ್ಳೋದು, ಸೊಸೈಟಿ ಮೌಲ್ಯಕ್ಕೆ ತಕ್ಕಂಗೆ ಹೊಂದ್ಕೊಳ್ಳೋದು, ಮತ್ತು ಕೋಆಪರೇಷನ್ ಹೊಂದಿಕೊಳ್ಳೋದು, ಮತ್ತು ಲೀಡಿಂಗ್ ಹೆಲ್ದಿ ರಿಲೇಷನ್ಸ್ ವಿತ್ ಪೀಪಲ್ ಜೊತೆ ಒಳ್ಳೆ ಬಾಂಧವ್ಯವನ್ನು ಬೆಳೆಸೋದು. ಇದಕ್ಕೆ ನಾವು ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಮಾರಲ್ ಡೆವಲಪ್ಮೆಂಟ್ ಅಂತಂದ್ರೆ ನೈತಿಕ ವಿಕಾಸ ಅಂತ ಬರ್ತೈತಿ. ನೈತಿಕ ವಿಕಾಸ ಒನ್ಸ್ ಎಬಿಲಿಟಿ ಟು ಟೇಕ್ ಡಿಸಿಷನ್ಸ್ ಅಬೌಟ್ ರೈಟ್ ಆ್ಯಂಡ್ ರಾಂಗ್. ಯಾವ್ದು ಕರೆಕ್ಟ್ ಮತ್ತು ಯಾವ್ದು ರಾಂಗ್ ಅಂತ ಹೇಳಿ ನಾವು ಡಿಸಿಷನ್ ತಗೋತೀವಲ್ಲ ಅದಕ್ಕೆ ಮಾರಲ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಭಾಷೆಯ ವಿಕಾಸ. ಎಬಿಲಿಟಿ ಟು ಲರ್ನ್, ಯೂಸ್, ಕಾಂಪ್ರಹೆಂಡ್ ಆ್ಯಂಡ್ ಮ್ಯಾನಿಪ್ಯುಲೇಟ್ ಸ್ಕಿಲ್ಸ್ ಆಫ್ ನಾಲೆಡ್ಜ್ ಅಂದ್ರೆ ಸ್ಕಿಲ್ಸ್ ಆಫ್ ಲ್ಯಾಂಗ್ವೇಜ್. ಇದು ನಾಲೆಜ್ ಎಲ್ಲ ಲ್ಯಾಂಗ್ವೇಜ್ ಅಂತ ಬರಬೇಕು. ಎಬಿಲಿಟಿ ಟು ಲರ್ನ್, ಯೂಸ್, ಕಾಂಪ್ರಹೆಂಡ್ ಆ್ಯಂಡ್ ಮ್ಯಾನಿಪ್ಯುಲೇಟ್ ಸ್ಕಿಲ್ಸ್ ಆಫ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜನ್ನು ಕಾಂಪ್ರಹೆಂಡ್ ಮಾಡೋದು, ಯೂಸ್ ಮಾಡೋದು, ಲರ್ನ್ ಮಾಡೋದು, ಸ್ಕಿಲ್ಸನ್ನು ಮ್ಯಾನಿಪ್ಯುಲೇಟ್ ಮಾಡೋದು, ಇಂಥ ವಿಕಾಸಕ್ಕೆ ಏನಪ್ಪ ಅಂತ ಕರಿತೀವಿ ಅಂತಂದ್ರೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್. ಡೆವಲಪ್ಮೆಂಟದು ಸ್ಟೇಜಸ್ ನೋಡೋಣ. ಡೆವಲಪ್ಮೆಂಟ್ ಸ್ಟೇಜಸ್ 5 ಬರ್ತಾವೆ. ಐದು ಸ್ಟೇಜಸ್ ಆಫ್ ಡೆವಲಪ್ಮೆಂಟ್. ಫಸ್ಟ್ ಪ್ರಿನ್ಯಾಟಲ್ ಪೀರಿಯಡ್ 9 months ಬಿಫೋರ್ ಬರ್ತ್, ಅದು ಪ್ರಿನ್ಯಾಟಲ್ ಪೀರಿಯಡ್. ನೆಕ್ಸ್ಟ್ ಇನ್ಫ್ಯಾನ್ಸಿ ಪೀರಿಯಡ್ ಬರ್ತ್ ಟು 2 years ಬರ್ತೈತಿ. ನೆಕ್ಸ್ಟ್ ಅರ್ಲಿ ಚೈಲ್ಡ್ಹುಡ್ 2 to 6 years. ಲೇಟರ್ ಚೈಲ್ಡ್ಹುಡ್ 7 to 11 years. ಅಡೋಲೆಸೆನ್ಸ್ 12 to 19 years. ಓಕೆ, ಅದರೊಳಗೆ ಫಸ್ಟ್ ಇನ್ಫ್ಯಾನ್ಸಿ, ಪ್ರಿನ್ಯಾಟಲ್ ಪೀರಿಯಡ್ 9 months ಬಿಫೋರ್ ಬರ್ತ್, ಅದನ್ನು ಸ್ಟಡಿ ಮಾಡಬೇಕಾಗಿಲ್ಲ. ಇನ್ನು ಸೆಕೆಂಡ್ ಯಾವ್ದು ಬರ್ತೈತಿ ಇನ್ಫ್ಯಾನ್ಸಿ ಬರ್ತ್ ಟು 2 years. ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜ್ ಸ್ಟಾರ್ಟ್ಸ್ ಫ್ರಮ್ ದಿಸ್ ಸ್ಟೇಜ್. ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜ್, ಭಾಷೆಯ ಬೆಳವಣಿಗೆ ಈ ಸ್ಟೇಜ್ದಿಂದ ಸ್ಟಾರ್ಟ್ ಆಗ್ತೈತಿ. ಏಬಲ್ ಟು ವಾಕ್, ನಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮಗು. ಡ್ಯೂರಿಂಗ್ ದಿ ಸ್ಟೇಜ್ ದ ಚೈಲ್ಡ್ ಟ್ರಾನ್ಸಿಷನ್ಸ್ ಫ್ರಮ್ ಅ ಡಿಪೆಂಡೆಂಟ್ ಟೋಡ್ಲರ್ ಟು ಎ ಆ್ಯಕ್ಟಿವ್ ಚೈಲ್ಡ್. ಡಿಪೆಂಡೆಂಟ್ ಇದ್ದಿದ್ದ ಚೈಲ್ಡ್ ಆ್ಯಕ್ಟಿವ್ ಚೈಲ್ಡ್ ಆಗಕ್ಕೆ ಈ ಸ್ಟೇಜ್ ಒಳಗೆ ಟ್ರಾನ್ಸಿಷನ್ ಆಗ್ತೈತಿ, ಚೇಂಜ್ ಆಗ್ತೈತಿ. ಡಿಪೆಂಡೆಂಟ್ ಟೋಡ್ಲರ್ ಇದ್ದಿದ್ದ ಆ್ಯಕ್ಟಿವ್ ಚೈಲ್ಡ್ ಆಗಕ್ಕೆ ಟ್ರಾನ್ಸಿಷನ್ ಆಗಕ್ಕದು ಟ್ರೈ ಮಾಡ್ತೈತಿ. ಇನ್ನು ನೆಕ್ಸ್ಟ್ ಅರ್ಲಿ ಚೈಲ್ಡ್ಹುಡ್ 2 to 6 years. ಚಿಲ್ಡ್ರನ್ ಆರ್ ಎಗೋಸೆಂಟ್ರಿಕ್ ಇನ್ ದಿಸ್ ಸ್ಟೇಜ್. ಈ ಅಹಂ ಕೇಂದ್ರಿತವಾಗಿರ್ತಾವೆ. ಈ ಸ್ಟೇಜ್ ಒಳಗೆ ಅಹಂ ಕೇಂದ್ರಿತವಾಗಿರ್ತಾವೆ ಮಕ್ಕಳು.
ಇಟ್ ಈಸ್ ಎ ಸೆನ್ಸಿಟಿವ್ ಪೀರಿಯಡ್ ಫಾರ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಲ್ಯಾಂಗ್ವೇಜ್ ಡೆವಲಪ್ಮೆಂಟಿಗೆ ಸೆನ್ಸಿಟಿವ್ ಪೀರಿಯಡ್ ಇದೆ. ದೇ ಸ್ಟಾರ್ಟ್ ಗೋಯಿಂಗ್ ಟು ಪ್ಲೇ ಸ್ಕೂಲಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾವೆ. 2 to 6 ಇಯರ್ಸ್ ಒಳಗೆ ಪ್ಲೇ ಸ್ಕೂಲಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಪ್ರೀ ಗ್ಯಾಂಗ್ ಏಜ್ ಅಂತ ಹೇಳಿ ಕರೀತಾರೆ ಇದಕ್ಕೆ. ಯಾವುದ? ಪ್ರೀ ಗ್ಯಾಂಗ್ ಏಜ್. ಗ್ಯಾಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆದ ಪೀರಿಯಡ್ ಪ್ರೀ ಗ್ಯಾಂಗ್ ಏಜ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಲೇಟರ್ ಚೈಲ್ಡ್ಹುಡ್ 7 to 11 years. Child joins traditional system of education. That's why this stage is called elementary school age. ಈ ಟ್ರೆಡಿಷ್ನಲ್ ಸ್ಕೂಲಿಗೆ ಮಗು ಸೇರ್ಪಡೆ ಆಗ್ತೈತೆ. ಹಾಗಾಗಿ ಇದಕ್ಕೆ ಎಲಿಮೆಂಟರಿ ಸ್ಕೂಲ್ ಏಜ್ ಅಂತ ಕರೀತಾರೆ. ದಿಸ್ ಸ್ಟೇಜ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಟ್ರಬಲ್ಸಮ್ ಏಜ್. ಈ ಏಜಿಗೆ ಲೇಟರ್ ಚೈಲ್ಡ್ಹುಡ್ಗೆ ಟ್ರಬಲ್ಸಮ್ ಏಜ್ ಅಂತ ಕರೀತಾರೆ. ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ಸ್ ಕ್ರಿಯೇಟಿವ್ ಪೊಟೆನ್ಷಿಯಲ್ ಬಿಗಿನ್ಸ್. ಅದರದ್ದು ಕ್ರಿಯೇಟಿವ್ ಪೊಟೆನ್ಷಿಯಲ್ ಸ್ಟಾರ್ಟ್ ಆಗ್ತೈತಿ ಬೆಳವಣಿಗೆ ಆಗಕ್ಕೆ. ನೆಕ್ಸ್ಟ್ ಅಡೋಲೆಸೆನ್ಸ್ 13 to 19 years. ಸ್ಟೇಜ್ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟಾರ್ಮ್ ಅಂತ ಕರೀತಾರೆ. ಸ್ಟೇಜ್ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟಾರ್ಮ್. ಸ್ಟೇಜ್ ಆಫ್ ಐಡೆಂಟಿಟಿ ಕ್ರೈಸಿಸ್. ವ್ಯಕ್ತಿ ಈ ಸ್ಟೇಜ್ ಒಳಗೆ ಐಡೆಂಟಿಟಿ ಇರಬೇಕಪ್ಪ ಅಂಥೇಳಿ, ಸಮಾಜದೊಳಗೆ ತನ್ನೊಂದು ಐಡೆಂಟಿಟಿ ಇರಬೇಕು ಅಂಥೇಳಿ ಆಸೆ ಪಡ್ತಾನೆ ಈ ಸ್ಟೇಜ್ ಒಳಗೆ. ಅಡೋಲೆಸೆಂಟ್ಸ್ ಫೇಸ್ ಮೆನಿ ಸೋಷಿಯಲ್, ಬಯೋಲಾಜಿಕಲ್ ಆ್ಯಂಡ್ ಪರ್ಸನಲ್ ಚೇಂಜ್. ದೇ ಬಿಕಮ್ ಅಗ್ರೆಸಿವ್. ಈ ಸ್ಟೇಜ್ ಒಳಗೆ ಅಗ್ರೆಸಿವ್ ಆಗಿರ್ತಾರೆ. ಥಾಟ್ಸ್ ಬಿಕಮ್ ಮೋರ್ ಆಬ್ಸ್ಟ್ರಾಕ್ಟ್ ಆ್ಯಂಡ್ ಲಾಜಿಕಲ್. ಆಬ್ಸ್ಟ್ರಾಕ್ಟ್ ಆ್ಯಂಡ್ ಅಮೂರ್ತ ಆಗಿರ್ತಾವೆ. ಬಿಕಮ್ಸ್ ಥಾಟ್ಸ್, ಆಲೋಚನೆಗಳು ಅಮೂರ್ತ ಮತ್ತು ಲಾಜಿಕಲ್ ಆಗ್ತಾವೆ ಈ ಸ್ಟೇಜ್ ಒಳಗೆ. ಇದು ಸ್ಟೇಜಿಗೆ ಅಡೋಲೆಸೆನ್ಸ್ ಅಂತ ಕರೀತಾರೆ. 13 to 19 years. ಇನ್ನು ಕ್ವಶನ್ಸ್ ನೋಡೋಣ. ಈ ಸ್ಟೇಜಸ್ ಮೇಲೆ ಮತ್ತು ಟೈಪ್ಸ್ ಮೇಲೆ ಏನೇನು ಕ್ವಶನ್ಸ್ ಕೇಳ್ಯಾನ ಸೆಂಟ್ರಲ್ ಟಿ.ಟಿಗೆ ನೋಡೋಣ. ಫಸ್ಟ್ ಒನ್, ಡೆವಲಪ್ಮೆಂಟ್ ಆಫ್ ಕಾನ್ಸೆಪ್ಟ್ಸ್ ಈಸ್ ಪ್ರೈಮರಿಲಿ ಎ ಪಾರ್ಟ್ ಆಫ್ ಆಪ್ಷನ್ ಎ ಎಮೋಷನಲ್ ಡೆವಲಪ್ಮೆಂಟ್, ಆಪ್ಷನ್ ಬಿ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್, ಆಪ್ಷನ್ ಸಿ ಫಿಸಿಕಲ್ ಡೆವಲಪ್ಮೆಂಟ್, ಆಪ್ಷನ್ ಡಿ ಸೋಷಿಯಲ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಈಸ್ ಪ್ರೈಮರಿಲಿ, ಡೆವಲಪ್ಮೆಂಟ್ ಬೆಳವಣಿಗೆ ವಿಕಾಸ, ಇದು ಕಾನ್ಸೆಪ್ಟ್ ಆಫ್ ಪ್ರೈಮರಿಲಿ ಯಾವ ಡೆವಲಪ್ಮೆಂಟದ ಪಾರ್ಟ್ ಅಂತ ಕೇಳ್ತಾರೆ. ಇದು ಆಬ್ವಿಯಸ್ಲಿ ರೈಟ್ ಆನ್ಸರ್ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್. ಓಕೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅರ್ಲಿ ಚೈಲ್ಡ್ಹುಡ್. ಅರ್ಲಿ ಚೈಲ್ಡ್ಹುಡ್ದ ಕ್ಯಾರೆಕ್ಟರಿಸ್ಟಿಕ್ ಯಾವ್ದು ಅಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅರ್ಲಿ ಚೈಲ್ಡ್ಹುಡ್. ಅರ್ಲಿ ಚೈಲ್ಡ್ಹುಡ್ದ ಕ್ಯಾರೆಕ್ಟರಿಸ್ಟಿಕ್ ಯಾವ್ದು ಅಲ್ಲ ಅಂತ ಕೇಳ್ತಾರೆ. ಪ್ರೀ ಗ್ಯಾಂಗ್ ಏಜ್, ಇಮ್ಯಾಜಿನೇಟಿವ್ ಏಜ್, ಕ್ವಶನಿಂಗ್ ಏಜ್, ಟಾಯ್ ಏಜ್. ಪ್ರೀ ಗ್ಯಾಂಗ್ ಏಜ್ ಅನ್ಕ ಕ್ಯಾರೆಕ್ಟರಿಸ್ಟಿಕ್ ಐತಿ. ಇಮ್ಯಾಜಿನೇಟಿವ್ ಏಜ್ ಇದು ಕೂಡ ಕ್ಯಾರೆಕ್ಟರಿಸ್ಟಿಕ್. ಕ್ವಶನಿಂಗ್ ಏಜ್, ಈ ಅರ್ಲಿ ಚೈಲ್ಡ್ಹುಡ್ ಒಳಗೆ ಮಗು ಭಾಳ ಕ್ವಶನ್ ಮಾಡ್ತೈತಿ, ಇದು ಕೂಡ ಅಲ್ಲ. ಟಾಯ್ ಏಜ್ ಇದು ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಡೆವಲಪ್ಮೆಂಟ್ ಟಾಸ್ಕ್ ಈಸ್ ನಾಟ್ ಅಪ್ರೋಪ್ರಿಯೇಟ್ ಟು ದ ಲೇಟ್ ಚೈಲ್ಡ್ಹುಡ್. ಲೇಟ್ ಚೈಲ್ಡ್ಹುಡ್ಗೆ ಯಾವ್ದು ಅಪ್ರೋಪ್ರಿಯೇಟ್ ಆದದ್ದು ಅಲ್ಲ ಅಂತ ಕೇಳ್ತಾರೆ. ಲರ್ನಿಂಗ್ ಫಿಸಿಕಲ್ ಸ್ಕಿಲ್ಸ್ ನೆಸೆಸರಿ ಫಾರ್ ಆರ್ಡಿನರಿ ಗೇಮ್ಸ್, ಅಚೀವಿಂಗ್ ಅ ಮಸ್ಕ್ಯುಲೈನ್ ಆರ್ ಫೆಮಿನೈನ್ ರೋಲ್, ಅಚೀವಿಂಗ್ ಪರ್ಸನಲ್ ಇಂಡಿಪೆಂಡೆನ್ಸ್, ಲರ್ನಿಂಗ್ ಟು ಗೆಟ್ ಅಲಾಂಗ್ ವಿತ್ ಏಜ್ ಮೇಟ್ಸ್. ರೈಟ್ ಆನ್ಸರ್ ಯಾವಪ್ಪ ಅಂತಂದ್ರೆ ಅಚೀವಿಂಗ್ ಎ ಮಸ್ಕ್ಯುಲೈನ್ ಆರ್ ಫೆಮಿನೈನ್ ರೋಲ್. ಇದು ಅಪ್ರೋಪ್ರಿಯೇಟ್ ಆದದ್ದು ಅಲ್ಲ, ಲೇಟ್ ಚೈಲ್ಡ್ಹುಡ್ ಅಪ್ರೋಪ್ರಿಯೇಟ್ ಆದದ್ದು ಅಲ್ಲ. ಓಕೆ. ನೆಕ್ಸ್ಟ್, ಇದು CTT 2024 ಒಳಗಾಗಿದ್ದ ಕ್ವಶನ್. ಚೇಂಜ್ ಇನ್ ಎಮೋಷನ್, ಸೆಲ್ಫ್ ಪರ್ಸೆಪ್ಷನ್ ಆ್ಯಂಡ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸ್ ವಿತ್ ಫ್ಯಾಮಿಲೀಸ್, ಪಿಯರ್ಸ್ ಆ್ಯಂಡ್ ಫ್ರೆಂಡ್ಸ್ ಆರ್ ಸ್ಟಡೀಡ್ ಅಂಡರ್ ಡ್ಯಾಶ್ ಡೊಮೈನ್ ಆಫ್ ಡೆವಲಪ್ಮೆಂಟ್. ಯಾವ ಡೊಮೈನ್ ಒಳಗೆ ಸ್ಟಡಿ ಮಾಡ್ತೀವಿ ನಾವು ಕೇಳ್ತಾರೆ. ಒಂದನೇದು ಸೈಕೋಸೋಷಿಯಲ್, ಎರಡನೇದು ಫಿಸಿಕಲ್, ಮೂರನೇದು ಕಾಗ್ನಿಟಿವ್, ನಾಲ್ಕನೇದು ಲಿಂಗ್ವಿಸ್ಟಿಕ್. ಯಾವುದಪ್ಪ ಅಂತಂದ್ರೆ ಸೈಕೋಸೋಷಿಯಲ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ಎಮೋಷನಲ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್.
ಚಿಲ್ಡ್ರನ್ದ ಭಾವನಾತ್ಮಕ ವಿಕಾಸ ಆಗಕ್ಕೆ ಬೆಸ್ಟ್ ಸೂಟೆಡ್ ಯಾವ್ದು ಸೂಟ್ ಆಗ್ತೈತಿ ಅದು ಕೇಳ್ಯಾರ. ನೋ ಇನ್ವಾಲ್ವ್ಮೆಂಟ್ ಆಫ್ ಟೀಚರ್ಸ್ ಆ್ಯಸ್ ಇಟ್ ಈಸ್ ದ ಟಾಸ್ಕ್ ಆಫ್ ಪೇರೆಂಟ್ಸ್. ಕಂಟ್ರೋಲ್ಡ್ ಕ್ಲಾಸ್ರೂಮ್ ಎನ್ವಿರಾನ್ಮೆಂಟ್, ಅಥೋರಿಟೇರಿಯನ್ ಕ್ಲಾಸ್ರೂಮ್ ಎನ್ವಿರಾನ್ಮೆಂಟ್, ಡೆಮೋಕ್ರೆಟಿಕ್ ಕ್ಲಾಸ್ರೂಮ್ ಎನ್ವಿರಾನ್ಮೆಂಟ್. ಇವೆಲ್ಲ ಎ ಬಿ ಸಿ ಇವು 3 ನೆಗೆಟಿವ್ ಆಪ್ಷನ್ಸ್ ಅದಾವೆ. ಯಾವುದು ಪಾಸಿಟಿವ್ ಆಪ್ಷನ್ ಯಾವುದಪ್ಪ ಅಂತಂದ್ರೆ ಭಾವನಾತ್ಮಕ ಬೆಳವಣಿಗೆ ಆಗಕ್ಕೆ ಯಾವ್ದು ಸಹಾಯ ಮಾಡತ್ತಪ್ಪ ಅಂದ್ರೆ ಡೆಮೋಕ್ರೆಟಿಕ್ ಕ್ಲಾಸ್ರೂಮ್ ಎನ್ವಿರಾನ್ಮೆಂಟ್. ಓಕೆ, ಇಷ್ಟ ನಾವು ಕ್ವಶನ್ಸನ್ನು ಡಿಸ್ಕಷನ್ ಮಾಡಿದ್ವಿ. ಓಕೆ, ಮುಂದಿನ ಕ್ಲಾಸ್ ಒಳಗೆ ಸಿಗೋಣ. ಬಾಯ್.